ದೇವರು ಏನು ಹೇಳುತ್ತಾ ಇದ್ದಾನೆಂದರೆ, ನಮ್ಮಿಂದ ಏನು ಅಪೇಕ್ಷಿಸುತ್ತಾ ಇದ್ದಾನೆ, ಆತನ ಚಿತ್ತವೇನಿದೆ. ಹಲ್ಲೆಲೂಯಾ. ನಮ್ಮಿಂದ ಮಾಡುವಂಥ ಕಾರ್ಯವೇನು, ನಮ್ಮಿಂದ ಆಗುವಂಥ ಕಾರ್ಯವೇನು, ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು ಪ್ರಿಯರೇ. ದೇವರ ಚಿತ್ತ ನನ್ನ ಮೇಲೆ ಏನಿದೆ? ನಾನು ಸುವಾರ್ತೆ ಮಾಡಬೇಕಾ, ಸೇವೆ ಮಾಡಬೇಕಾ, ಜನರಿಗೆ ಉಪದೇಶಿಸಬೇಕಾ? ನೋಡ್ರಿ ಪ್ರಿಯರೇ, ಕೆಲವರು ಕ್ರಿಕೆಟ್ನಲ್ಲಿ ಸಂತೋಷವಿರುತ್ತದೆ, ಕೆಲವರು ಫುಟ್ಬಾಲ್ನಲ್ಲಿ ಸಂತೋಷ ಇರುತ್ತದೆ. ಕ್ರಿಕೆಟ್ ಒಂದು ಬಾಲ್ ಇರ್ತದೆ, ಬ್ಯಾಟ್ ಇರ್ತದೆ, ಅದೇ ಓದ್ತದೆ ಮತ್ತು ಅದೇ ಬರ್ತದೆ, ಅದೇ ಓದ್ತದೆ ಅದೇ ಬರ್ತದೆ. ಅದರಲ್ಲಿ ಏನು ಸಂತೋಷ? ಸುಮ್ಮನೆ ಚೀರಾಡ್ತಾರೆ, ಸಿಕ್ಸು ಯಾವ ಫೋರು, ಏನದು? ಅದೇ ಬಾಲೆ ಅದೇ ಬ್ಯಾಟೆ, ಸಂತೋಷವೇನು? ಎಷ್ಟು ಕ್ರಿಕೆಟ್ ಆಡಿದ್ರು, ಎಷ್ಟು ಬಾಲಾಟ ಆಡಿದ್ರು, ಎಷ್ಟು ಲೋಕದಲ್ಲಿ ಇಷ್ಟವನುಸಾರವಾಗಿ ಬದುಕಿದ್ರು, ಏನು ಸಂತೋಷವಿಲ್ಲ ಪ್ರಿಯರೇ. ಅದರಲ್ಲಿ ಒಬ್ಬನೇ ಒಬ್ಬನ ಹತ್ರ ಸಂತೋಷವಿದೆ, ಆತನ ಯೇಸು ಕ್ರಿಸ್ತನ ಹತ್ರ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಏನಿದೆ ಎಂಬುದಾಗಿ ಕ್ರಿಸ್ತನಲ್ಲಿ ಆನಂದಿಸಬೇಕು, ಯಾವಾಗಲೂ ಆನಂದಿಸಬೇಕು ನಾವು. ಈಗ ಆತನ ಎದುರು ಮನುಷ್ಯ ಸಿಟ್ಟಾಗಿದ್ದಾನ, ಆತನೊಂದಿಗೆ ಸಂತೋಷವಾಗಿ ಮಾತಾಡ್ರಿ. ಆತನ ಕೂಡ ಏನಪ್ಪ ಇಷ್ಟು ಸಂತೋಷವಾಗಿ ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ಅವರು ಕಳಕಳಗೊಳ್ಳುತ್ತಾರೆ. ಹಲ್ಲೆಲೂಯಾ. ಕೀರ್ತನೆ ಬರೆದ ಗ್ರಂಥ 1ನೇ ಅಧ್ಯಾಯ 1ನೇ ವಚನ 1-2. ಕೀರ್ತನೆ 1ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದೋಣ ಪ್ರಿಯ. ಬೇಗನೆ ಹೋಗೋಣ. ಯಾವನು ದುಷ್ಟನ ಆಲೋಚನದಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಕೂತಿಕೊಳ್ಳದೆ ಸಾಕು. ಯಾವನು ದುಷ್ಟನ ಆಲೋಚನದಲ್ಲಿ ನಡೀತಾ ಇದ್ದಾನೆ, ಯಾವನು ಪಾಪದಲ್ಲಿ ನಡೀತಾ ಇದ್ದಾನೆ, ಅವನಿಂದ ದೂರವಾಗಿರು. ಯಾವನು ಪಾಪ ಮಾಡುತ್ತಾನೋ ಅವನ ಹತ್ರ ಅಭಿಷೇಕ ಇರುವುದಿಲ್ಲ, ಪವಿತ್ರಾತ್ಮನಿರುವುದಿಲ್ಲ. ಆತನು ದೇವರ ಮನುಷ್ಯನಲ್ಲ. ನಾನು ಅಲ್ಲಿಗೆ ಹೋಗಿನೇ, ಇಲ್ಲಿಗೆ ಹೋಗಿನೇ, ಆ ಕಡೆ ಹೋದ, ಈ ಕಡೆ ಹೋದ, ಎದಕ್ಕೆ ಅವೆಲ್ಲ? ಚಂಚಲ ಮನಸ್ಸು. ಪಾಪವು ಯಾವಾಗ ನಮ್ಮಲ್ಲಿ ಇರುತ್ತದೋ ಆವಾಗ ಚಂಚಲ ಹುಟ್ಟುತ್ತದೆ. ಮುಂದಕ್ಕೆ ಹೋದಮ್ಮ 2ನೇ ವಚನ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರಲು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು. ನೋಡ್ರಿ ಪ್ರಿಯರೇ, ದೇವರು ಕೇಲೆ ಈಗ PM ಸಿದ್ದರಾಮಯ್ಯ ಆಗಲಿ, ಯಾರೇ ಎಕ್ಸಾಂಪಲ್ ತೆಗೆದುಕೊಂಡು, ಸಿದ್ದರಾಮಯ್ಯ ಆಗಲಿ ನಮ್ಮನ್ನು ಕರೆದರೆ ಎಷ್ಟು ಸಂತೋಷ. ಎದಕ್ಕಂದರೆ ಅವರು CM ನಮ್ಮನ್ನು ಕರೆದಿದ್ದಾರೆ ಅಂದರೆ ಏನೋ ಒಂದು, ಎಷ್ಟು ನಮ್ಮನ್ನೇ ಸ್ಪೆಷಲಾಗಿ ಕರೆದನಂದರೆ ಎಷ್ಟು ಸಂತೋಷ, ಎಷ್ಟು ಮಂದಿಗೆ ಹೇಳ್ತೇವೆ ಪ್ರಿಯ. ದೇವರು ಈ ಲೋಕವು ಸೃಷ್ಟಿಸಿದ್ದಾನೆ, ನಮ್ಮನ್ನು ಸೃಷ್ಟಿಸಿದ್ದಾನೆ. ಆತನು ನನ್ನಲ್ಲಿ ಇರುವಂಥವನು, ಆತನು ನನ್ನಲ್ಲಿ ಇರುವಾತನು, ಅವನು ಎಷ್ಟೋ ಧನ್ಯನು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಎಷ್ಟೋ, ಎಣಿಸಲಾರದಷ್ಟು ಎಷ್ಟೋ ಧನ್ಯನು ಎಂಬುದಾಗಿ ಆತನ ಮಾತಿನಿಂದ ಬರ್ತಾ ಇದೆ ಪ್ರಿಯರೇ. ಅದಕ್ಕೆ ನಾವು ಚಂಚಲ ಮನಸ್ಸುಳ್ಳವರಾಗಿರಬಾರ್ದು, ದೇವರಲ್ಲಿ ನಿರತರವಾಗಿರಬೇಕು ಪ್ರಿಯರೇ. ಆತನನ್ನು ಯಾವಾಗಲೂ ಪ್ರಾರ್ಥಿಸಬೇಕು. ಲೂಕನ ಬರೆದ ಸುವಾರ್ತೆ, ಲೂಕ 18ನೇ ಅಧ್ಯಾಯ 1ನೇ ವಚನ 2ನೇ ವಚನ ಓದಿಕೊಳ್ಳೋಣ ಪ್ರಿಯ. ಲೂಕ್ಸ್ ಚಾಪ್ಟರ್ 18 ವರ್ಸ್ 1-2. ಬೇಸರಗೊಳ್ಳದೆ, ಸಾಕು ದೇವರು ಹೇಳ್ತಾ ಇದ್ದಾನೆ, ಬೇಸರಗೊಳ್ಳದೆ. ಇದು ನಿಮ್ಮ ಬೈಬಲ್ನಲ್ಲಿ ಟಿಕ್ ಮಾಡಿಕೊಳ್ರಿ, ಯಾವಾಗಲೂ ಇದನ್ನೇ ನೋಡಿಕೊಳ್ರಿ. ಸ್ವಲ್ಪ ಜನ ಅಂತಾರೆ, ಏನು ಪ್ರಾರ್ಥಿಸುತ್ತೀಯಪ್ಪ, ಯಾವಾಗ ನೋಡಿದ್ರು ಪ್ರಾರ್ಥನೆ ಅನ್ನುತ್ತೀಯ. ಕೆಲವರು ಜನರು ಅಂತಾರೆ, ಅವ್ರಿಗೆ ಏನು ಗೊತ್ತು? ದೇವರು ಹೇಳ್ತಾ ಇದ್ದಾನೆ, ಬೇಸರಗೊಳ್ಳದೆ ಪ್ರಾರ್ಥಿಸ್ರಿ, ಬೇಸರಗೊಳ್ಳದೆ ವಾಕ್ಯವನ್ನು ಓದಿರಿ. ಯಾವಾಗಲೂ ದೇವರಿನಲ್ಲಿರುವಂಥ ಬಾಯಿಲಿತ್ತು ಬಂದೊಂದು ಮಾತು ನಾವು ಒಂದೊಂದು ಸಮಯವು ವ್ಯರ್ಥವಾಗಿ ಕಳೆಯಬಾರ್ದು ಪ್ರಿಯರೇ. ಅನೇಕ ಜನಗಳು ಸಿನಿಮಾಗಳಲ್ಲಿ ವ್ಯರ್ಥವಾಗಿ ಕಳೆಯುತ್ತಾರೆ, ಲೋಕಾನುಸಾರವಾಗಿ ವ್ಯರ್ಥವಾಗಿ ಕಳೆಯುತ್ತಾರೆ, ಚಾಯ್ ಕುಡಿಯೋದ ಕೂಡ ವ್ಯರ್ಥವಾಗಿ ಕಳೆಯುತ್ತಾರೆ. ದೇವರ ವಾಕ್ಯವಂದರೆ ಗೊತ್ತಿಲ್ಲ.
ದೇವರ ವಾಕ್ಯವು ನಾವು ಓದಿಕೊಳ್ಳಬೇಕಲ್ಲ, ಇತರರಿಗೆ ಹೇಳಬೇಕಲ್ಲ, ಇತರರಿಗೆ ಸುವಾರ್ಥ ಸಾರಬೇಕಲ್ಲ ಎಂಬುದಾಗಿ ಗೊತ್ತಿಲ್ಲ. ಅವರಿಗಾಗಿ ಗೋಳಾಡಿ ಪ್ರಾರ್ಥಿಸ್ರಿ, ಕಣ್ಣೀರಿಟ್ಟು ಪ್ರಾರ್ಥಿಸ್ರಿ. ನಮ್ಮ ಕುಟುಂಬವು ಜಗಳ ನಡೀತಾ ಇದೆ ಅಂದರೆ, ಸಮಸ್ಯೆ ನಡೀತಾ ಇದೆ ಅಂದರೆ ಪ್ರಾರ್ಥನೆ ಕಡಿಮೆ ಆಗಿದೆ ಅಂತ ಅರ್ಥ. ಅದಕ್ಕೆ ನಾನು ಹೇಳಿದ್ದು ನಿಮಗೆ, ಉಪವಾಸವಿದ್ದು ಪ್ರಾರ್ಥಿಸ್ರಿ. ಸುಮ್ಮನೆ ಪ್ರಾರ್ಥಿಸಿದ್ರೆ ಕಾರ್ಯ ನಡೆಯುವುದಿಲ್ಲ. ಉಪವಾಸವಿದ್ದು ಪ್ರಾರ್ಥಿಸುವಾಗ, ಆ ಟೈಮಲ್ಲಿ ದೇವರ ಸೇವೆ ಮಾಡುವಾಗ, ದೇವರ ಆ ದಿನದಲ್ಲಿ ಸೇವೆ ಮಾಡುವಾಗ, 40 ದಿನ ಉಪವಾಸ ಇರುವಾಗ ಅನೇಕ ಕಷ್ಟಗಳು ಬಂದು, 40 ದಿನ ಸೈತಾನನು ಬಂದು ಈ ಕಲ್ಲನ್ನು ರೊಟ್ಟಿ ಮಾಡಿಕೊಂಡು ತಿನ್ನು ಎಂಬುದಾಗಿ ಆತನ ಆ ಅವಿವೇಕ ಮಾತುಗಳು ದೇವರ ಮುಂದೆ ಹೇಳ್ತಾ ಇದ್ದಾನೆ. ದೇವರು ಆ ಲೋಕಕ್ಕೆ ಲಕ್ಷ್ಯ ಕೊಡಲಿಲ್ಲ, ಆ ಒಂದು ಕಲ್ಲಿಗೆ ಲಕ್ಷ್ಯ ಕೊಡಲಿಲ್ಲ. ಕಲ್ಲು ತಿಂದ ಮಾತ್ರ ಮನುಷ್ಯನು ಬದುಕುವುದಿಲ್ಲ, ದೇವರಿಂದ ಬರುವಂಥ ಪ್ರತಿ ಹೊರಡುವ ಒಂದು ಮಾತಿನಿಂದ ಬದುಕುತ್ತಾನೆ. ಹಲ್ಲೆಲೂಯಾ. ದೇವರು ಹಾಗೆ ಪ್ರಾರ್ಥಿಸುವಾಗ ಮರುದಿನ ದೇವರ ಉಪವಾಸ ಮುಗಿತು, ಅನೇಕ ಅದ್ಭುತಗಳು ನಡೆದವು. ಹಲ್ಲೆಲೂಯಾ. ಅನೇಕ ಅದ್ಭುತಗಳು ನಡೆದವು. ಸತ್ತಂತ ಲಾಜರನ್ನು ಎಬ್ಬಿಸಿಬಿಟ್ರು, ಅನೇಕ ಭಿಕ್ಷೆ ಬೇಡುತ್ತ ಕಣ್ಣಿಲ್ಲಾರ್ದವ್ರಿಗೆ ಕಣ್ಣು ಕೊಟ್ಟರು. ಹಾಗೆ ನಾವು ಪ್ರಾರ್ಥಿಸುವಾಗ, ಉಪವಾಸ ಪ್ರಾರ್ಥನದಲ್ಲಿ ಸಭೆಗಾಗಿ, ನಮ್ಮ ಜೀವಿತಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುವಾಗ, ಆವಾಗ ದೇವರ ಅದ್ಭುತ ಕಾರ್ಯಗಳನ್ನು ನೋಡುವುದಕ್ಕೂ ನಾವು ನಿರತರಾಗಿರುತ್ತೇವೆ. ಹಲ್ಲೆಲೂಯಾ. ಎಫೆಸ ಬರೆದ ಪತ್ರಿಕೆ 6ನೇ ಅಧ್ಯಾಯ 18-19 ವಚನ ಓದಿಕೊಳ್ಳೋಣ. ಜಲ್ದಿ, ಸಮಯವಿಲ್ಲ. ಎಫೆಸನ್ಸ್ ಚಾಪ್ಟರ್ 6 ವರ್ಸ್ 18-19. ದೇವರು ಹೇಳ್ತಾ ಇದೆ ನೋಡ್ರಿ ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ, ನೀವು ಪವಿತ್ರಾತ್ಮನ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ದೇವರ ಕತ್ತಿಯನ್ನಿಡಬೇಕು. ದೇವರ ಕತ್ತಿ ಅಂದರೆ ಆತನ ವಾಕ್ಯವು, ಜೀವಗ್ರಂಥವು, ಸತ್ಯವೇದ ಪುಸ್ತಕವು. ಆತನ ವಾಕ್ಯವನ್ನು ನಾವು ಕೈಯಲ್ಲಿ ಹಿಡಿದುಕೊಂಡು ನಮ್ಮ ಜೀವಿತ ಒಳಗೆ ಸ್ಥಿರವಾಗಿ ಬದಲಾವಣೆ ಮಾಡಿಕೊಳ್ಳಬೇಕು ಪ್ರಿಯರೇ. ಒಬ್ಬ ವ್ಯಕ್ತಿ ಬಂದು ನಾನು ಪಾಪ ಮಾಡಿದ್ದೇನೆ ಎಂಬುದಾಗಿ ಹೇಳುವಾಗ ಆತನಿಗೆ ಪಟ ಆನ್ಸರ್ ಕೊಡಬೇಕು. ದೇವರ ಆತ್ಮನು ನಮ್ಮಲ್ಲಿರುವಾಗ ಆತನು ಪಾಪಿಯೇ ಇರು, CM ಇರು, PM ಇರು, ಆತನಿಗೆ ಸುವಾರ್ಥ ಸಾರಲೇ ಪಡಬೇಕು. ಹಲ್ಲೆಲೂಯಾ. ಅನೇಕ ಜನಗಳು ತನ್ನ ಸಮಯ, ಅವನವನ ಸಮಯಗಳಲ್ಲಿ ಬ್ಯುಸಿ ಆಗುತ್ತಾ ಇದ್ದಾರೆ, ದೇವರಿಗೆ ಅವಕಾಶ ಕೊಡ್ತಾ ಇಲ್ಲ. ಯಾಕೆ ದೇವರಿಗೆ ಅವಕಾಶ ಕೊಡ್ತಾ ಇಲ್ಲ? ಎಸ್ತೇರಳು ನೋಡ್ರಿ ಪ್ರಿಯ, ಒಳ್ಳೆಯ ಹೆಣ್ಮಗಳು, ಸ್ತ್ರೀ, ಯಾವಾಗಲೂ ದೇವರನ್ನು ಪ್ರಾರ್ಥಿಸುತ್ತಾ ಇದ್ದಳು, ದೇವರ ಧ್ಯಾನದಲ್ಲೇ ಇರ್ತಾ ಇದ್ದಳು. ಅದಕ್ಕೆ ಏನು ಬೇಡಿದ್ದು ದೇವರಂತಾನೆ, ನೀನು ಏನು ಬೇಡುತ್ತೀಯ ನಾನು ಅದಕ್ಕಿಂತ 10 ಪಟ್ಟಾಗಿ ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. ಇನ್ನೊಬ್ಬನು ಬಿಲ್ಡಿಂಗ್ ಕಟ್ಕೊಂಡಿದ್ದಾನೆ, ಇನ್ನೊಬ್ಬರು ಕಾರ್ ತೊಗೊಂಡಿದ್ದಾನೆ ಅಂದರೆ ಅಸಹ್ಯ ಪಡುವುದಲ್ಲ, ಅಸಹ್ಯ ಪಡಬಾರ್ದು. ನಾವು ಪ್ರಾರ್ಥಿಸಬೇಕು, ದೇವರಲ್ಲಿರಬೇಕು. ಒಂದು ವಿಷಯ ಹೇಳುತ್ತೇನೆ ಪ್ರಿಯರೇ, ಇಬ್ಬರು ವ್ಯಕ್ತಿ, ಒಬ್ಬರು ಗಂಡ ಹೆಂಡತಿ ಡೈಲಿ ಸಭೆಗೆ ಹೋಗ್ತಾ ಇದ್ದರು, ಬರ್ತಾ ಇದ್ದರು. ಡೈಲಿ ಪ್ರತಿ ಭಾನುವಾರ ಶುದ್ಧೀಕರಣ ಕೂಟ, ಶನಿವಾರ ದಿನ, ಆಯ್ತವಾರ ದಿನ, ಪ್ರತಿದಿನ ಹೋಗ್ತಾ ಇದ್ರು, ಬರ್ತಾ ಇದ್ರು. ಇತರರು ನೋಡಿ ಹೆಗ್ಲೆಟ್ ಮಾಡ್ತಾಯಿದ್ರು. ಅಂದರೆ ಅವ್ರು ನೋಡು ಯೇಸು ಸ್ವಾಮಿ ನಂಬಿಕೊಂಡಿದ್ದಾರಂತೆ, ಅವ್ರ ಜೀವಿತದಲ್ಲಿ ಒಂದೂ ಅದ್ಭುತ ನಡೆಯಲಾಗ್ಯದ. ಹೋಗ್ತಾ ಇದ್ದಾರ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರ, ಬರ್ತಾ ಇದ್ದಾರೆ ಅಂತ ಅನೇಕ ಜನಗಳು, ಆ ಊರಿನಲ್ಲಿರುವಂಥ ವ್ಯಕ್ತಿಗಳು ಆತನು ಹೆಂಗೆಂಗೋ ಮಾತನಾಡ್ತಾ ಇದ್ದರು. ಹೊಲಕ್ಕೆ ಹೋಗೋ ಟೈಮಿಗ, ಕೆಲಸಕ್ಕೆ ಹೋಗೋ ಟೈಮಿಗ ಬೈತಾನೇ ಇದ್ದರು. ಆವಾಗ ದೇವರು ಆ ಪಟ್ಟಣಕ್ಕಾಗಿ, ಅವ್ರ ವಿಷಯಗಳಿಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದರು ಅವರಿಬ್ಬರು ಗಂಡ ಹೆಂಡತಿ. ಆವಾಗ ದೇವರು ಅವರಿಗೆ ಬಿಲ್ಡಿಂಗು ಕೊಟ್ಟರು, ಕಾರು ಕೊಟ್ಟರು, ಎಲ್ಲವೂ ಕೊಟ್ಟರು. ಆವಾಗ ಇವರು ಏನಂತ ಇದ್ದಾರೆ, ನಿಮ್ಮ ದೇವರು ಸತ್ಯ ದೇವರು, ನಿಮ್ಮನ್ನು ನೋಡಿ ನಾವು ಕಳ್ಕೊಳ್ಬೇಕು, ನಾನು ಕೂಡ ಚರ್ಚಿಗೆ ಬರುತ್ತೇನೆ ಎಂಬುದಾಗಿ ಇವರನ್ನು ನೋಡಿ ಅವರು ಕೂಡ ಬರ್ತಾ ಇದ್ದಾರೆ.
ಹಲ್ಲೆಲೂಯ. ಹಾಗೆ ನಿಮ್ಮ ಮುಖ ನೋಡಿ ಅನ್ಯ ಜನರು ರಕ್ಷಣೆ ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ನಿಮ್ಮ ಒಂದು ಕುಟುಂಬದಲ್ಲಿ ನಡೀತಿರುವಂಥ ಸಂತೋಷವು ಅನ್ಯ ಜನರು ನೋಡಿ, ಯಪ್ಪ ಇವರು ದೇವರು ನಂಬಿಕೊಂಡಿದ್ದಾರೆ, ಇವರು ಸತ್ಯವಾದಂಥ ದೇವರು ನಂಬಿಕೊಂಡಿದ್ದಾರೆ, ನಾವು ಇಷ್ಟು ಎಲ್ಲ ಮಾಡಿದೆವು ಆದರೆ ನಮಗೇನು ಬಂದಿರಲಿಲ್ಲ ಎಂಬುದಾಗಿ ಅವರು ಅಂದುಕೊಳ್ಳಬೇಕು. ಒಂದಿನ ಬರುತ್ತದೆ. ದೇವರಿಗೆ ಪ್ರಾರ್ಥಿಸಿ, ನಂಬಿಕೆಯಿಂದಲೂ ಪ್ರಾರ್ಥಿಸಿರಿ. ಹಲ್ಲೆಲೂಯ. ಆಗ ದೇವರಲ್ಲಿ ಪ್ರಾರ್ಥಿಸಬೇಕು. ನಾವು ಒಂದು ಮಾತು ಕೂಡ ಬೈಯಬಾರ್ದು ಪ್ರಿಯರೇ. ದೇವರಲ್ಲಿ ಆಗುತ್ತೆಪ್ಪ, ಓಕೆ, ನೀನೇ ದೊಡ್ಡವನು, ನೀನೇ ಒಳ್ಳೆಯವನು, ನೀನೇ ಸತ್ಯವನ್ನು ಮಾತನಾಡುತ್ತೆ ಎಂಬುದಾಗಿ ಹೋಗಿಬಿಡಬೇಕು. ದೇವರು ಅವನ ಮನಸ್ಸು ಒಂದಿನಾದರೂ ಬದಲಾಯಿಸುತ್ತಾನೆ. ಹಲ್ಲೆಲೂಯ. ಮತ್ತೇನು ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ಮುಗಿಸ್ತೇನೆ ಪ್ರಿಯರೇ. ಮ್ಯಾಥ್ಯೂಸ್ ಚಾಪ್ಟರ್ 7 ವರ್ಸ್ 7. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ಸಾಕು. ನಾವು ಬೇಡಿಕೊಳ್ಳಬೇಕು, ಹುಡುಕಬೇಕು ದೇವರ ಹತ್ರ. ನಾವು ಒಂದು ವಸ್ತು, ಒಂದು ನಿಮ್ಮ ಮನೆಯಲ್ಲಿ ಒಂದು ಬಂಗಾರ ಕಳೀತಂದರೆ ಎಷ್ಟು ಗುಂಡೆ ಡಮಾಂದ್ ಬಿಡ್ತದೆ. ಎಲ್ಲಿಗೋಯ್ತು, ಯಾರು ಕಳ್ತನ ಮಾಡಿದ್ರು, ಎಲ್ಲಿ ಬಿತ್ತೋ, ಇಲ್ಲೇ ಇಟ್ಟಿದನ ಎಂಬುದಾಗಿ ಅಂದುಕೊಳ್ಳುತ್ತಾರೋ, ಆಗ ದೇವರ ವಾಕ್ಯ ಕೂಡ ನನ್ನಲ್ಲಿ ಏನಿದೆ ಎಂಬುದಾಗಿ ಹುಡುಕಾಡಬೇಕು. ಹಲ್ಲೆಲೂಯ. ಆವಾಗ ನೀವು ಕಳೆದಂಥ ಸ್ಥಳದಲ್ಲಿ ಅದು ದೊರೆಯುತ್ತದೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನೀನು ಅವಮಾನಿಸಲ್ಪಟ್ಟಿರುವಂಥ ಸ್ಥಳದಲ್ಲೇ ನಿನ್ನ ತಲೆ ನಾನು ಎಬ್ಬಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಈ ದಿನವೂ ಜಾಗ್ರತೆ ಆಗಿರಿ ಪ್ರಿಯರೇ. ಪ್ರತಿಯೊಂದು ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಲಾಸ್ಟ್ 1ನೇ ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನ. ಫಸ್ಟ್ ಥೆಸಲೋನಿಕ್ಸ್ 5ನೇ ಅಧ್ಯಾಯ 16ನೇ ವಚನ. ಫಸ್ಟ್ ಥೆಸಲೋನಿಕ್ಸ್ 5 ವರ್ಸ್ 16-18. 16, 17, 18 ವಚನ ಓದಿರಿ ಪ್ರಿಯರೇ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ, ಎಲ್ಲದರಲ್ಲಿ ಕೃತಜ್ಞತೆ ಸಲ್ಲಿಸಿರಿ. ನಿಮ್ಮ ವಿಷಯದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ದೇವರ ಚಿತ್ತ. ಹಲ್ಲೆಲೂಯ. ದೇವರ ಚಿತ್ತವೇನಿದೆ ಅಂದರೆ, ನಾನು ಮೊದಲು ಹೇಳಿದಿಲ್ಲ ಪ್ರೇರೆ, ಅಂಶವು ನಿಮ್ಮಿಂದ ದೇವರ ಚಿತ್ತ ಏನಾಗಿದೆ, ಗಾಡ್ಸ್ ವಿಲ್ ಫಾರ್ ಯು. ಅಂದರೆ ನಿಮ್ಮ ಹತ್ರ ದೇವರ ಚಿತ್ತವೇನಿದೆ ಅಂದರೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥಿಸಿರಿ. ಗೋಳಾಡ್ರಿ, ಅಪ್ಪ ಈ ವಿಷಯವನ್ನು ಹಿಡಿದುಕೊಂಡು ಪ್ರಾರ್ಥಿಸಿರಿ, ಆ ವಿಷಯವನ್ನು ಹಿಡಿದುಕೊಂಡು ಪ್ರಾರ್ಥಿಸಿರಿ, ಸಭೆಯನ್ನು ಹಿಡಿದುಕೊಂಡು ಪ್ರಾರ್ಥಿಸಿರಿ, ಸೇವಕರನ್ನು ಹಿಡಿದು ಪ್ರಾರ್ಥಿಸಿರಿ. ಈಗ ಅವರು ಇನ್ನೂ ಹೆಚ್ಚಾಗಿ ದೇವರಲ್ಲಿ ಬೆಳೆಯಬೇಕೆಂಬುದಾಗಿ ಪ್ರಾರ್ಥಿಸಿರಿ. ನಮಗೆ ಹೆಚ್ಚಾಗಿ ಗೊತ್ತಿದೆ ಎಂಬುದಾಗಿ ನಾವು ಗರ್ವ ಪಡುವುದಿಲ್ಲ ಪ್ರಿಯರೇ. ನಮಗೇನೂ ಗೊತ್ತಿಲ್ಲ, ನಾವೆಲ್ಲರೂ ಕಲಿಯುವವರೇ, ಆತನ ಹತ್ರ ಕಲಿಯುವವರಾಗಿದ್ದೇವೆ. ಹಲ್ಲೆಲೂಯ. ಎಡಬಿಡದೆ ಪ್ರಾರ್ಥಿಸಿರಿ, ಎಲ್ಲಾದರೂ ಇರು, ಆತನಿಗೆ ಕೃತಜ್ಞತೆ ಸಲ್ಲಿಸು. ಕೆಲವರು ಜನ ಸಿನಿಮಾ ಹಾಡನ್ನು ಆಡ್ತಾರೆ, ಬಾಯಿಗೆ ಬಂದಂಥದ್ದು. ಸಿನಿಮಾ ಹಾಡಲ್ಲ ನಿಮ್ಮನ್ನು ರಕ್ಷಿಸೋದು, ಸೀರಿಯಲೆಲ್ಲ ನಿಮ್ಮ ರಕ್ಷಿಸೋದು. ಹೀರೋ ನಿಮಗೇನ್ರ 50,000 ಕೊಟ್ಟರೆ ನಿಮ್ಗೆ 1 ರೂಪಾಯಿ ಕೊಡಲ್ಲ. ಅವ್ನು ಬಂದು ನಿಮಗೆ ಕೊಡುವಂಥವ್ರು ನಿಮ್ಮ ತಂದೆ ತಾಯಿ, ದೇವರು. ನಿಮಗೆ ಆಧಾರ ಮಾಡುವತನ ಆತನೊಬ್ಬನೇ.